ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಪತನ ದುರಂತ ವೈಮಾನಿಕ ಇತಿಹಾಸದಲ್ಲೇ ದುರಂತ ಅಧ್ಯಾಯ. ಇಲ್ಲಿ ಸಾವನ್ನಪ್ಪಿದ್ದವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳಿದ್ದು ಇಡೀ ಕುಟುಂಬವನ್ನ ಕಣ್ಣೀರ ಕಡಲಲ್ಲಿ ಮುಳುಗಿಸಿದೆ. ವಿಮಾನ ದುರಂತದಲ್ಲಿ ದಾರುಣ ಸಾವು. ಕನಸನ್ನೊತ್ತು ಫ್ಲೈಟ್ ಹತ್ತಿದ್ರು, ಮಸಣ ಸೇರಿದ್ರು. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ನಡೆಯಬಾರದ ದುರಂತವೊಂದು ನಡೆದಿದೆ. ಆಕಾಶದಲ್ಲಿ ಲಂಡನ್ನತ್ತ ಪಯಣ ಬೆಳೆಸಿದ ಏರ್ ಇಂಡಿಯಾ ಪ್ರಯಾಣಿಕರನ್ನ ಯಮರಾಯ ಕರೆದುಕೊಂಡಿದ್ದಾನೆ. ಈ ವಿಮಾನದಲ್ಲಿ ಹೊರಟ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಒಬ್ಬರು ಬಾಳ ಸಂಗಾತಿ ಭೇಟಿಗೆ ತೆರಳಲು ಸಜ್ಜಾಗಿದ್ರು. 3 ದಿನ ರಜೆಗೆ ಬಂದಿದ್ದ ಯುವತಿ ಮತ್ತೆ ಮರಳಿ ಲಂಡನ್ಗೆ ಹೋಗಲೇ ಇಲ್ಲ. ಅಕ್ಷರಶಃ ಫ್ಲೈಟ್ ಕ್ರ್ಯಾಶ್ನಲ್ಲಿ ಅವರ ಎಲ್ಲಾ ಕನಸುಗಳು ಸುಟ್ಟು ಕರಕಲಾಗಿವೆ. ಪತಿ ಜೊತೆಗೆ ಇರಲು ತೆರಳುತ್ತಿದ್ದ ಪತ್ನಿ ಸಾವು. ಮಗಳ ಲಂಡನ್ ಯಾತ್ರೆ ಸ್ಟೇಟಸ್ ಹಾಕಿದ್ದ ತಂದೆ. ಗಂಡನ ಜೊತೆಗಿರಲು ಹೊರಟಿದ್ದ ರಜಪೂತ್ನ ಖುಷ್ಬೂ ಎಂಬ ಯುವತಿ ಲಂಡನ್ಗೆ ಹೊರಟಿದ್ದಳು. ಜನವರಿಯಲ್ಲಿ ಮದುವೆಯಾಗಿದ್ದ ಖುಷ್ಬೂಳನ್ನ ತಂದೆ ರಾಜ ಪುರೋಹಿತ್ ಮಧ್ಯಾಹ್ನ ಏರ್ಪೋರ್ಟ್ನಲ್ಲಿ ಬೀಳ್ಕೊಟ್ಟಿದ್ರು. ನಂತರ ಮಗಳ ಲಂಡನ್ ಯಾತ್ರೆ ಬಗ್ಗೆ ವಾಟ್ಸಪ್ ಸ್ಟೇಟಸ್ ಹಾಕಿದ್ರು. ಆಶೀರ್ವಾದ್ ಖುಷ್ಬೂ ಗೋಯಿಂಗ್ ಟು ಲಂಡನ್ ಅಂತ ಸ್ಟೇಟಸ್ ಹಾಕಿದ್ರು. ಆದ್ರೆ ತಂದೆಯ ಖುಷಿ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಭಸ್ಮವಾಗಿದೆ. ಬ್ರಿಟನ್ನಲ್ಲಿ ನರ್ಸ್, ತವರಿಗೆ ಬಂದಿದ್ದ ಯುವತಿ ವಾಪಸ್ ಹೋಗುವಾಗ ವಿಧಿಯಾಟಕ್ಕೆ ಸಿಲುಕಿ ಭಸ್ಮ. ಇನ್ನು ಬ್ರಿಟನ್ನಲ್ಲಿ ನರ್ಸ್ ಕೆಲಸ ಮಾಡುತ್ತಿದ್ದ ರಂಜಿತಾ ನಾಯರ್ 3 ದಿನದ ರಜೆಗೆ ಕೇರಳದ ಪತ್ತನಂತಿಟ್ಟಾಗೆ ಬಂದಿದ್ರು. ಕೇರಳದಲ್ಲಿ ಸರ್ಕಾರಿ ಉದ್ಯೋಗ ಖಚಿತವಾಗಿತ್ತು. ಇದಕ್ಕಾಗಿ ಕೇರಳಕ್ಕೆ ಬಂದಿದ್ದಳು. 3 ದಿನ ರಜೆ ಮುಗಿಸಿಕೊಂಡು ಇವತ್ತು ಅಹಮದಾಬಾದ್ನಿಂದ ತೆರಳಬೇಕಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಕೇರಳದಿಂದ ಹೊರಟಿದ್ದಳು. ಲಂಡನ್ಗೆ ಹೋಗಿ ಕೆಲ ತಿಂಗಳ ಬಳಿಕ ವಾಪಸ್ ಆಗೋಣ ಎಂದು ಪ್ಲಾನ್ ಮಾಡಿದ್ದ ಯುವತಿ ಈ ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ತಾಯಿ ಮಗಳು ದುರಂತ ಅಂತ್ಯ. ಒಂದೇ ಕುಟುಂಬದ 5 ದುರ್ಮರಣ. ಇನ್ನು ಮೈದುನನ ಮದುವೆಗೆಂದು ಲಂಡನ್ನಿಂದ ವಡೋದರಾಗೆ ಶಕೀನಾ ಬೇನ್ ಹಾಗೂ ಆಕೆಯ 1.5 ವರ್ಷದ ಮಗಳು ಬಂದಿದ್ರು. ಮೇ 16ರಂದು ಬಂದಿದ್ದ ಇವರು ಇದೇ ವಿಮಾನದಲ್ಲಿ ಲಂಡನ್ಗೆ ಪ್ರಯಾಣ ಬೆಳೆಸಿದ್ರು. ಆದರೆ ಫ್ಲೈಟ್ ಟೇಕ್ ಆಫ್ ಆದ 30 ಸೆಕೆಂಡ್ಗೆ ಸುಟ್ಟು ಭಸ್ಮವಾಗಿದ್ದಾರೆ. ಇನ್ನು ರಾಜಸ್ಥಾನ್ ಮೂಲದ ಒಂದೇ ಕುಟುಂಬದ 5 ಸುಟ್ಟು ಕರಕಲಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಡಾಕ್ಟರ್ ಕೊನಿ ವ್ಯಾಸ್ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಲಂಡನ್ಗೆ ಶಿಫ್ಟ್ ಆಗೋ ಪ್ಲಾನ್ ಮಾಡಿದ್ರು. ಅದರಂತೆ ತನ್ನ ಗಂಡ ಹಾಗೂ 3 ಮಕ್ಕಳ ಜೊತೆ ಲಂಡನ್ಗೆ ಹೊರಟಿದ್ರು. ಬಟ್ ವಿಧಿಯಾಟಕ್ಕೆ ಬಲಿಯಾಗಿದೆ ಈ ಮುದ್ದು ಕುಟುಂಬ. ಇನ್ನು ವಿಮಾನ ದುರಂತದಲ್ಲಿ ಉದಯಪುರದ 4 ಸ್ಥಳೀಯರು ಇದ್ದರು ಎಂದು ತಿಳಿದು ಬಂದಿದೆ. ಉದಯಪುರದ ಅಮೃತಶಿಲೆಯ ಉದ್ಯಮಿ ಪಿಂಕು ಮೋದಿಯವರ 24 ವರ್ಷದ ಮಗ ಶುಭ್ ಮತ್ತು 22 ವರ್ಷದ ಮಗಳು ಶಗುನ್ ಮೋದಿ ವಿಮಾನದಲ್ಲಿದ್ದರು. ರುಂಡೇಡಾ ಗ್ರಾಮದ ವರ್ದಿ ಚಂದ್ ಮೆನಾರಿಯಾ ಮತ್ತು ಪ್ರಕಾಶ್ ಮೆನೇರಿಯಾ ಕೂಡ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುತ್ತಿದ್ರು. ಅಪಘಾತದ ಸುದ್ದಿ ತಿಳಿದ ಕುಟುಂಬಸ್ಥರು ಶಾಕ್ಗೆ ಒಳಗಾಗಿದ್ರು. ಈವರೆಗೂ ಸಾವಿನ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ಸಿಕ್ಕಿಲ್ಲ. 10 ನಿಮಿಷ ತಡವಾಗಿದ್ದಕ್ಕೆ ಬದುಕಿತು ಜೀವ. ಎಸ್, ಭೂಮಿ ಚೌಹಾಣ್ ಎಂಬ ಮಹಿಳೆ ಜಸ್ಟ್ ಮಿಸ್ ಆಗಿದ್ದಾರೆ. ದುರಂತ ಸಂಭವಿಸಿದ ವಿಮಾನದಲ್ಲಿ ತೆರಳಬೇಕಿದ್ದ ಭೂಮಿ ಚೌಹಾಣ್ ಅವರ ಫ್ಲೈಟ್ ಮಿಸ್ ಆಗಿದೆ. ಕೇವಲ 10 ನಿಮಿಷ ತಡವಾಗಿದ್ದಕ್ಕೆ ಅಪಘಾತವಾದ ಫ್ಲೈಟ್ ಮಿಸ್ ಆಗಿ ಭೂಮಿ ಚೌಹಾಣ್ ಎಂಬ ಮಹಿಳೆಯೊಬ್ಬರು ಬದುಕುಳಿದಿದ್ದಾಳೆ. ಒಟ್ನಲ್ಲಿ ಕೆಲವರ ಹಣೆ ಬರಹ ಗಟ್ಟಿಯಾಗಿದ್ರೆ ಇನ್ನೂ ಕೆಲವರು ಕನಸನ್ನೊತ್ತು ಸಾಗಿದವರು ಕನಸಿನೊಂದಿಗೆ ಮಣ್ಣಾಗಿದ್ದು ದುರಂತವೇ ಸರಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.